ಪ್ರೆಸೆನ್ಸ್ ಅಪೋಲೋ ಹಾಸ್ಪಿಟಲ್ ಉತ್ತಮ ಆರೋಗ್ಯಕ್ಕಾಗಿ ವೈದ್ಯರ ಸಲಹೆ. ಉತ್ತಮ ಆರೋಗ್ಯಕ್ಕಾಗಿ ವೈದ್ಯರ ಸಲಹೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ ನನ್ನ ವಿಶೇಷ ಕಾರ್ಯಕ್ರಮ ಉತ್ತಮ ಆರೋಗ್ಯಕ್ಕಾಗಿ ವೈದ್ಯರ ಸಲಹೆ. ಬದಲಾಗ್ತಾ ಇರುವಂತಹ ಜೀವನ ಶೈಲಿಯಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಜನರನ್ನ ಬಾಧಿಸುತ್ತೆ. ನಾಲಿಗೆಗೆ ರುಚಿಯಾದದ್ದು ದೇಹಕ್ಕೆ ಕಹಿ ಅನ್ನೋ ಮಾತಿದೆ. ಆಧುನಿಕ ಭರಾಟೆಯಲ್ಲಿ ಜನ ಸಾತ್ವಿಕ ಆಹಾರವನ್ನು ಬಿಟ್ಟು ಬಾಯಿ ಚಪಲಕ್ಕೆ ಅಂತ ರುಚಿಯಾದ ಜಂಕ್ ಫುಡ್ಗಳ ಮೊರೆ ಹೋಗ್ತಾ ಇರೋದು ಉದರ ಬಾಧೆಯನ್ನ ಹೆಚ್ಚು ಮಾಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಜೀರ್ಣಕ್ರಿಯೆ ಮೇಲೆ ಅತಿಯಾದ ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಇನ್ನು ಕರುಳಿನ ಸಮಸ್ಯೆ, ಗುದನಾಳದ ಸಮಸ್ಯೆ, ಗುದದ್ವಾರದ ಸಮಸ್ಯೆ, ಮಲಬದ್ಧತೆ, ಉರಿಯೂತ ಜನಸಾಮಾನ್ಯರಲ್ಲಿ ಕಂಡು ಬರ್ತಾ ಇದೆ. ಇದಕ್ಕೆ ಅಪೋಲೋ ಆಸ್ಪತ್ರೆಯ ಪ್ರಾಕ್ಟಾಲಜಿಯಲ್ಲಿ ಪರಿಣಿತಿ ಹೊಂದಿರತಕ್ಕಂಥ ವೈದ್ಯರು ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ರೋಬೋಟಿಕ್ ಸಹಾಯದಿಂದ ಕೋವಿಡ್ ಸಂಕಷ್ಟದಲ್ಲೂ ಕೂಡ ಯಾವ ರೀತಿ ನಿಭಾಯಿಸ್ತಾ ಇದ್ದಾರೆ ಅಂತ ತಿಳಿಸೋದಕ್ಕೆ ಅಪೋಲೋ ಆಸ್ಪತ್ರೆಯ ಸೀನಿಯರ್ ಲ್ಯಾಪ್ರೋಸ್ಕೋಪಿಕ್ ಮತ್ತು ರೋಬೋಟಿಕ್ ಕೊಲೊರೆಕ್ಟಲ್ ಸರ್ಜನ್ ಆದಂತಹ ಡಾಕ್ಟರ್ ನರಸಿಂಹಯ್ಯ ಶ್ರೀನಿವಾಸ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಮೊದಲೇ ಕೊರೋನಾ ಸಂಕಷ್ಟದ ಕಾಲ, ಸಾಂಕ್ರಾಮಿಕ ರೋಗಗಳಂತೂ ಒಂದ್ರ ಹಿಂದೆ ಒಂದೊಂದು ಬರ್ತಾ ಇದೆ. ನಾವು ಹಿಂದೆ ಎಲ್ಲ ನೋಡ್ತಾ ಇದ್ವಿ, ಆರೋಗ್ಯದಲ್ಲಿ ಹುಷಾರ್ ತಪ್ಪಿತು ಅಂದ್ರೆ ಒಂದು ತಲೆನೋವು, ಸಣ್ಣ ಪುಟ್ಟ ಜ್ವರಗಳು ಬರ್ತಿತ್ತು. ಇತ್ತೀಚಿನ ದಿನಮಾನಗಳಲ್ಲಿ ನೋಡಿದ್ರೆ ಕ್ಯಾನ್ಸರ್ ಅಂತಹ ಮಾರಕ ಕಾಯಿಲೆಗಳು ಜನಸಾಮಾನ್ಯರನ್ನ ಹೆಚ್ಚಾಗಿ ಬಾಧಿಸ್ತಾ ಇದೆ. ಅದರಲ್ಲೂ ಚಿಕ್ಕ ವಯಸ್ಸಿನಲ್ಲೇ ಬಾಧಿಸ್ತಾ ಇದೆ. ಈಗ ಕೊರೋನಾ ಸಂಕಷ್ಟದ ಸಮಯ ಆಗಿರೋದನ್ನ ಸರ್, ಈ ಕೊರೋನಾದಿಂದ ಸಾಕಷ್ಟು ಸೈಡ್ ಎಫೆಕ್ಟ್ಸ್ಗಳು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಆರೋಗ್ಯದ ಮೇಲೆ ಪರಿಣಾಮಗಳನ್ನ ಬೀರ್ತಿದ್ದಾರೆ. ಪ್ರಮುಖವಾಗಿ ನಾವು ನೋಡೋದಾದ್ರೆ ಬೋವೆಲ್ ಹೆಲ್ತ್ ಮೇಲೆ ಇದು ಯಾವ ರೀತಿ ಅಡ್ಡ ಪರಿಣಾಮಗಳನ್ನ ಬೀರಿದೆ? ಈ ಒಂದು ಕೋವಿಡ್-19 ಏನು ಒಂದು ಪರಿಸ್ಥಿತಿಯನ್ನು ನಮ್ಮ ಎದುರಿಗೆ ಹಾಕಿದೆ, ಇದು ಒಂದು ಚಿಂತಾಜನಕವಾದ ಒಂದು ಪರಿಸ್ಥಿತಿ. ಈ ಕೋವಿಡ್-19 ಏನಂತ ಹೇಳ್ತೇವೆ, ಒಂದು ಮಹಾಮಾರಿ ಅಂತ ಹೇಳ್ತೇವೆ. ಆಂಗ್ಲ ಭಾಷೆಯಲ್ಲಿ ಪ್ಯಾಂಡಮಿಕ್ ಅಂತ ಹೇಳ್ತೇವೆ. ಇದು ಪ್ರಪಂಚದ ಬಹುತೇಕ ಜನಸಂಖ್ಯೆಯನ್ನು ಮುಟ್ಟಿ ಹೋಗತಕ್ಕಂಥ ಒಂದು ಸಂದರ್ಭವನ್ನು ನಮ್ಮ ಮುಂದೆ ನಿರ್ಮಿಸಿದೆ. ಇದು ನಮ್ಮ ದೇಹಕ್ಕೆ ದೈಹಿಕವಾಗಿ, ನಮ್ಮ ಮನಸ್ಸುಗಳಿಗೆ ಮಾನಸಿಕವಾಗಿ ಮತ್ತು ನಮ್ಮ ಕಾರ್ಯಾಚರಣೆಗೆ ಎಲ್ಲದಕ್ಕೂ ಒಂದು ಅಡಚಣೆ ಉಂಟು ಮಾಡುವಂತಹ ಒಂದು ಪರಿಸ್ಥಿತಿಯನ್ನು ತಂದು ನಮ್ಮ ಮುಂದೆ ನಿಲ್ಲಿಸಿದೆ. ಈಗ ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಮಾಡ್ತಕ್ಕಂಥ ದಿನನಿತ್ಯದ ಕೆಲಸ ಕಾರ್ಯಗಳಿರಬಹುದು, ಹೊರಗೆ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಇರಬಹುದು, ಇದೆಲ್ಲ ಕಡಿಮೆ ಆಗಿರತಕ್ಕಂಥ ಕಾರಣದಿಂದ ಮನೆಯಲ್ಲೇ ಕೂತು ಬಹಳಷ್ಟು ಕಾರ್ಯಗಳನ್ನು ಮಾಡ್ತಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ದೇಹದ ಮೇಲೆ ತೂಕ ಹೆಚ್ಚಾಗ್ತಿದೆ. So we are all putting on weight because of the sedentary lifestyle we are facing. ಹಾಗಾಗಿ ಅದರಿಂದ ಬರ್ತಕ್ಕಂಥ ಬಹಳಷ್ಟು ತೊಂದರೆಗಳಿಗೆ ಕಾರಣವಾಗಿದೆ. ಈಗ ನಮ್ಮ ಜಠರವಿರಲಿ, ನಮ್ಮ ದೊಡ್ಡ ಕರಳಿರಲಿ, ಸಣ್ಣ ಕರಳಿರಲಿ, ಗುದನಾಳವಿರಲಿ, ಗುದದ್ವಾರವಿರಲಿ, ಇದರ ಮೇಲೆ ಕೂಡ ಇದು ಬಹಳಷ್ಟು ಪ್ರಭಾವವನ್ನು ಬೀರ್ತದೆ. ಮಲಬದ್ಧತೆ, ಕಾನ್ಸ್ಟಿಪೇಷನ್, ಇಟ್ ಈಸ್ ಒನ್ ಆಫ್ ದ ಕೀ ಕಾಂಪೊನೆಂಟ್ಸ್ ಆಫ್ ಲೆಸ್ ಮೊಬಿಲಿಟಿ. ಅಂದರೆ ಬಹಳಷ್ಟು ನಾವು ಓಡಾಟ ಮಾಡ್ತಿಲ್ಲ, ಕೆಲಸ ಕಾರ್ಯಗಳು ಮಾಡ್ತಿಲ್ಲ ಅಂತ ಹೇಳಿದ್ರೆ ಮಲಬದ್ಧತೆಗೆ ಅದು ಕಾರಣವಾಗ್ತದೆ. ಮಲಬದ್ಧತೆಯ ತೊಂದರೆಯಿಂದ ಮೂಲವ್ಯಾಧಿ ಮತ್ತು ಇತರೆ ಗುದನಾಳಕ್ಕೆ ಮತ್ತು ಗುದದ್ವಾರಕ್ಕೆ ಸಂಬಂಧಪಟ್ಟ ತೊಂದರೆಗಳು ಉಂಟಾಗ್ತವೆ. ಜೊತೆಗೆ ದೊಡ್ಡ ಕರಳು ಜೀರ್ಣವಾದರೆ ನಮಗೆ ಹಗುರವಾಗಿ ಅನ್ನಿಸ್ತದೆ ಹೊಟ್ಟೆಯೆಲ್ಲ, ಬಟ್ ಜೀರ್ಣವಾಗಲಿಲ್ಲ ಅಂತಂದರೆ ಆ ಒಂದು ಮಲಮೂತ್ರ ಹೋಗ್ತಕ್ಕಂಥ ಪ್ರಕ್ರಿಯೆಗಳಿಗೆ ತೊಂದರೆ ಆಗ್ತದೆ. ಮತ್ತು ಬ್ಲೋಟಿಂಗ್ ಅಂತ ಏನು ಹೇಳ್ತೇವೆ, ಹೊಟ್ಟೆ ಉಬ್ರ ಬರ್ತಕ್ಕಂಥದ್ದು, ಆ ಒಂದು ತೊಂದರೆ ಕೂಡ ಇದರಿಂದ ಆಗ್ತದೆ. ಸೊ ಹಾಗಾಗಿ ಇದರಿಂದ ಮಾನಸಿಕವಾಗಿ ಬಹಳಷ್ಟು ತೊಂದರೆಗಳು ಕೂಡ ಉಂಟಾಗ್ತವೆ. ಡಿಪ್ರೆಷನ್, ಆಂಗ್ಸೈಟಿ, ಇದೆಲ್ಲದಕ್ಕೂ ಈ ಒಂದು ಕೋವಿಡ್-19 ಕಾರಣವಾಗಿದೆ. ಸೊ ಹಾಗಾಗಿ ಈ ಒಂದು ಕೋವಿಡ್-19 ಬರೀ ಒಂದು ಜ್ವರದ ರೀತಿಯಲ್ಲಿ ಬಂದಿರತಕ್ಕಂಥ ಒಂದು ವೈರಾಣು ಅಷ್ಟೇ ಅಲ್ಲ, ನಮ್ಮ ದೇಹಕ್ಕೆ ಸಂಪೂರ್ಣವಾಗಿ ಮತ್ತು ಮನಸ್ಸಿಗೆ ಸಂಪೂರ್ಣವಾಗಿ ಅದು ಒಂದು ಹದಗೆಡುವಂತಹ ಒಂದು ಪರಿಸ್ಥಿತಿಯನ್ನು ತಂದಿಟ್ಟಿದೆ ಅಂತ ಹೇಳಿ ಬಯಸ್ತೇನೆ. ನಾವು ಹಿಂದೆಲ್ಲ ಗಮನಿಸ್ತಾ ಇದ್ವಿ ಸರ್, ಹೊಟ್ಟೆ ತುಂಬಾ ಊಟ ಮಾಡೋರು, ಕಣ್ ತುಂಬಾ ನಿದ್ದೆ ಮಾಡ್ತಿದ್ರು, ದೇಹ ತುಂಬಾ ತಮಗೆ ಎಷ್ಟಾಗುತ್ತೋ ಅಷ್ಟು ಕೆಲಸನ ದುಡಿದು ತಿಂತಾ ಇದ್ರು. ಇತ್ತೀಚಿನ ನಿರ್ಮಾಣಗಳಲ್ಲಿ ಹೇಗಾಗಿದೆ ಅಂದರೆ ಸೆಡೆಂಟರಿ ಲೈಫ್ ಸ್ಟೈಲ್, ಎಲ್ಲವೂ ಕೂಡ ಜಂಕ್ ಫುಡ್ಡು ಅಥವಾ ಕೂತ್ಕೊಂಡೇ ತುಂಬಾ ಹೊತ್ತು ಕೆಲಸ ಮಾಡುವಂಥದ್ದು. ಈ ಪ್ಯಾಂಡಮಿಕ್ ಟೈಮಲ್ಲಂತೂ ತುಂಬಾ ಜನ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ. ತುಂಬಾ ಜನಕ್ಕೆ ಈಗ ಹೃದಯ ಕಾಯಿಲೆ ಅಥವಾ ಸಕ್ಕರೆ ಕಾಯಿಲೆ, ಈ ರೀತಿ ಕಾಯಿಲೆಗಳು ಹೆಚ್ಚಾಗಿ ಗೊತ್ತಿರುತ್ತೆ. ಕೊಲೊರೆಕ್ಟಲ್ ಸರ್ಜರಿ ಅಥವಾ ಇದನ್ನೆಲ್ಲ ತುಂಬಾನೇ ವಿರಳ ಕೇಳಿರೋರು. ಬಟ್ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಅರಿವು ಮೂಡಿಸುವಂತಹ ಪ್ರಯತ್ನ ಈ ಕಾರ್ಯಕ್ರಮದ ಮುಖೇನ ಆಗಲಿ ಅಂತ. ಸೊ ಏನಿದು ಕೊಲೊರೆಕ್ಟಲ್ ಅಂದ್ರೆ? ಈಗ ನಮ್ಮ ದೇಹ ಒಂದು
ಆ ಭಗವಂತನ ಆ ಸೃಷ್ಟಿಯ ವಿಸ್ಮಯವಾದ ಒಂದು ಕ್ರಿಯೇಷನ್ ಅಂತ ಹೇಳ್ತೇವೆ. ಬಹಳ ಸೊಗಸಾಗಿ ಮಾಡಿದ್ದಾನೆ, ಬೆಳ್ಳಗಿರ್ಬೋದು, ಕಪ್ಪಗಿರ್ಬೋದು. ಆದರೆ ಆ ಒಂದು ದೇಹದ ಒಂದು ಕ್ರಿಯೇಷನ್ ಏನಿದೆ, ನಿರ್ಮಾಣ ಏನಿದೆ, ಬಹಳ ಸೊಗಸಾಗಿದೆ. ಆ ಒಂದು ದೇಹದಲ್ಲಿ ಬಹಳಷ್ಟು ಅಂಗಾಂಗಗಳಿದ್ದಾವೆ. ಮೆದುಳಿನಿಂದ ಹಿಡಿದು, ಹೃದಯದಿಂದ ಹಿಡಿದು, ಶ್ವಾಸಕೋಶವಾಗಲಿ, ಜಠರವಾಗಲಿ, ಸಣ್ಣ ಕರಳಾಗಲಿ, ದೊಡ್ಡ ಕರಳಾಗಲಿ, ಗುದನಾಳವಾಗಲಿ, ಗುದದ್ವಾರವಾಗಲಿ, ಹೀಗೆ ವಿವಿಧ ಅಂಗಾಂಗಗಳಿದ್ದಾವೆ. ಆ ಅಂಗಾಂಗಗಳಲ್ಲಿ ಅಣುಗಳಿರ್ತವೆ, ಜೀವ ಕಣಗಳಿರ್ತವೆ. ಆ ಒಂದೊಂದು ಜೀವಕಣ ಒಂದೊಂದು ರೀತಿಯ ಕಾರ್ಯವನ್ನು ನಿಭಾಯಿಸ್ತಕ್ಕಂಥ ಒಂದು ಪರಿಸ್ಥಿತಿ ಉಂಟು. ಈಗ ಸುಮಾರು ಒಂದು 2-3 ದಶಕಗಳ ಹಿಂದೆ ಒಬ್ಬ ಶಸ್ತ್ರತಜ್ಞ, ಎ ಜನರಲ್ ಸರ್ಜನ್ ಅಂತ ಹೇಳಬಹುದು, ಆತ ಸರ್ವಕ್ಕೂ ತಾನೇ ನೋಡ್ತಿದ್ದ. ಈಗೇನಾಗ್ತಿದೆ, ಒಂದು ಅಡ್ವಾನ್ಸಸ್ ಇನ್ ನಾಲೆಡ್ಜ್, ಅಂದರೆ ನಮ್ಮ ಜ್ಞಾನದಲ್ಲಿ ಬಹಳಷ್ಟು ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ. ಮತ್ತು ಸ್ಕಿಲ್, ಆ ಒಂದು ಕಲೆ ಏನಿದೆ, ಅದು ಸರ್ಜಿಕಲ್ ಸ್ಕಿಲ್ ಇರಬಹುದು ಅಥವಾ ಯೂಸಿಂಗ್ ಟೆಕ್ನಾಲಜಿಕಲ್ ಅಡ್ವಾನ್ಸಸ್ ಇರಬಹುದು, ಲ್ಯಾಪ್ರಾಸ್ಕೋಪಿ ಇರಬಹುದು, ರೊಬಾಟಿಕ್ಸ್ ಇರಬಹುದು. ಈ ಒಂದು ಇಂಪ್ರೂವ್ಮೆಂಟ್ ಏನಿದೆ, ಆ ಒಂದು ಕಾರಣದಿಂದ ಎವ್ರಿಥಿಂಗ್ ಈಸ್ ಗೆಟಿಂಗ್ ಸಬ್ ಸ್ಪೆಷಲೈಸ್ಡ್. ದೇಹದ ಒಂದೊಂದು ಅಂಗಾಂಗಕ್ಕೂ ಒಬ್ಬೊಬ್ಬ ತಜ್ಞನಿದ್ದಾನೆ. ಈಗ 25 ವರ್ಷದ ಹಿಂದೆ ಕಾರ್ಡಿಯಾಕ್ ಸರ್ಜರಿ ಕೂಡ ಒಬ್ಬ ಜನಸಾಮಾನ್ಯ ಶಸ್ತ್ರತಜ್ಞ ಮಾಡಿಬಿಡ್ತಿದ್ದ. ಈಗ ದರ್ ಇಸ್ ಎ ಕಾರ್ಡಿಯಾಕ್ ಸರ್ಜನ್. ಪಲ್ಮನಾಲಜಿ ಅಥವಾ ಥೊರಾಸಿಕ್ ಸರ್ಜರಿ, ಈಗ ಅದಕ್ಕೆ ಅಂತಲೇ ಒಂದು ಸ್ಪೆಷಾಲಿಟಿ ಇದೆ. ಹೆಡ್ ಆ್ಯಂಡ್ ನೆಕ್, ಈಗ ಅದನ್ನು ನ್ಯೂರೋಸರ್ಜರಿಯವರು ಮಾಡ್ತಾರೆ, ಮತ್ತು ಸ್ಪೆಷಲಿಸ್ಟ್ ಹೆಡ್ ಆ್ಯಂಡ್ ನೆಕ್ ಸರ್ಜನ್ಸ್ ಮಾಡ್ತಾರೆ. ಮತ್ತು ಅಬ್ಡೊಮಿನಲ್ ಸರ್ಜರಿ, ಅದನ್ನು ಕೂಡ ಭಾಗವಾಗಿ ವಿಂಗಡಿಸಿ ಆ ಭಾಗದ ಒಂದು ಸ್ಪೆಷಲಿಸ್ಟ್, ಆ ಭಾಗದಲ್ಲೇ ಆತ ಪರಿಣತನಾಗ್ತಾನೆ. ಪರಿಣತನಾದಾಗ ಅದರ ಒಂದು ಯಥೇಚ್ಛವಾದ ಜ್ಞಾನ ತನ್ನಲ್ಲಿರ್ತದೆ ಮತ್ತು ಆಗ್ತಕ್ಕಂಥ ಬದಲಾವಣೆಗಳ ಬಗ್ಗೆ ತಾನು ಗಮನ ವಹಿಸ್ತಾನೆ. ಮತ್ತು ಅದರಿಂದ ಆಗ್ತಕ್ಕಂಥ ಟೆಕ್ನಾಲಜಿಕಲ್ ಅಡ್ವಾನ್ಸಸ್, ಲ್ಯಾಪ್ರಾಸ್ಕೋಪಿ ಇರಲಿ, ರೊಬಾಟಿಕ್ಸ್ ಇರಲಿ, ಇದರಲ್ಲಿ ಎಲ್ಲದರಲ್ಲೂ ಪರಿಣತನಾಗಿ ಆ ಜ್ಞಾನವನ್ನು ಹೊಂದಿ, ಆ ಒಂದು ಸ್ಕಿಲ್ ಅಂತ ಏನು ಹೇಳ್ತೇವೆ, ಆ ಕುಶಲವನ್ನು ತಾನು ಹೊಂದಿ, ಆ ಒಂದು ಅಂಗವನ್ನು ಹಿ ವಿಲ್ ಟ್ರೀಟ್ ಇಟ್ ಇನ್ ಎ ವೆರಿ ಸ್ಪೆಷಲೈಸ್ಡ್ ಸ್ಕಿಲ್ಡ್ ವೇ. ಹಾಗಾಗಿ ಅದು ನಮ್ಮ ರೋಗಿಗಳಿಗೆ ಅಥವಾ ಜನಸಾಮಾನ್ಯರಿಗೆ ಉತ್ತಮವಾದ ಔಟ್ಕಮ್ಸ್ ಅಂತ ಹೇಳ್ತೇವೆ, ಔಟ್ಕಮ್ಸ್ ಜನರೇಟ್ ಆಗ್ತದೆ. ಹಾಗಾಗಿ ಐ ಥಿಂಕ್ ದ ಫ್ಯೂಚರ್ ಏನಿದೆ, ಇಟ್ ವಿಲ್ ಆಲ್ ಬಿ ಆರ್ಗನ್ ಸ್ಪೆಸಿಫಿಕ್ ಸಬ್ ಸ್ಪೆಷಾಲಿಟಿ ಸರ್ಜರಿ. ಸೊ ಅದು ನನ್ನ ಅನಿಸಿಕೆ. ಆ್ಯಂಡ್ ದಟ್ ಇಸ್ ವಾಟ್ ವಿ ವಿಲ್ ಸಿ ವಿತ್ ಟೈಮ್ ಟು ಕಮ್, ಎನ್ ಎರಾ ಆಫ್ ಸಬ್ ಸ್ಪೆಷಲೈಸೇಷನ್. ಕಣ್ಣಿಗೆ ಕಣ್ಣು ಡಾಕ್ಟರ್ ಹತ್ರ ಹೋಗ್ತೇವೆ, ಹಲ್ಲಿಗೆ ಹಲ್ಲಿನ ಡಾಕ್ಟರ್ ಹತ್ರ ಹೋಗ್ತೇವೆ, ಹಾಗೆ ಕರಳಿಗೆ ಕರಳಿನ ಡಾಕ್ಟರ್ ಹತ್ರ ಹೋಗಬೇಕಾಗ್ತದೆ. ಯಾವ್ಯಾವ ಕಾರಣಗಳು ಪ್ರಮುಖವಾಗಿ ಕೊಲೊರೆಕ್ಟಲ್ಗೆ ಅಂದರೆ ಸರ್ಜರಿಗೆ ತುತ್ತಾಗಬೇಕು ಅಂದರೆ ಈ ಸ್ಟೇಜಸ್ಗೆ ಹೋಗೋದಕ್ಕೆ ಕಾರಣಗಳಾಗುತ್ತೆ ಅಂತ? ಮುಖ್ಯವಾಗಿ ನಾವು ಆ ಲಕ್ಷಣ ಅಂತ ಒಂದು ಶಬ್ದವಿದೆ, ಬಟ್ ಈ ಒಂದು ರೋಗದ ಲಕ್ಷಣಗಳು ಏನು ಅನ್ನೋದನ್ನು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಈಗ ಎಲ್ಲರಿಗೂ ಸಾಮಾನ್ಯವಾಗಿ ಸ್ವಲ್ಪ ಕೆಮ್ಮು ಬರ್ತದೆ, ಬಂದು ಹೋಗ್ತದೆ. ಧೂಮಪಾನ ಮಾಡ್ತಿರ್ತಾರೆ, ಕೆಮ್ಮು ಬಂದು ಹೋಗ್ತದೆ, ಹಾಗಾಗಿ ಅವರಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಕೆಮ್ಮು ಬರ್ತದೆ, ಆ ಕೆಮ್ಮಿನಲ್ಲಿ ತಾನು ರಕ್ತವನ್ನು ಕೆಮ್ತಿರ್ತಾನೆ, ಆಗ ಅಲ್ಲಿ ತೊಂದರೆ ಇದೆ ಅಂತ ಅರ್ಥ. ಅದನ್ನು ನಾವು ರೋಗದ ಲಕ್ಷಣ ಅಂತ ಕರಿತೇವೆ. ಈಗ ನಮ್ಮ ಒಂದು ಮಲ ಮಾಡತಕ್ಕಂಥ ಒಂದು ಅಭ್ಯಾಸ, ನಾನು ಪ್ರತಿನಿತ್ಯ ಹೋಗ್ತೇನೆ, ಮಲ ವಿಸರ್ಜನೆ ಮಾಡಿ ಬರ್ತೇನೆ ಅಂತ ತಿಳ್ಕೊಳ್ಳಿ, ಒಮ್ಮೆ ಮಾಡ್ತಿರ್ತಾನೆ. ಬಟ್ ಇದ್ದ ಹಾಗೆ ಈ ವ್ಯಕ್ತಿ 1 ಸಾರಿಯಿಂದ 5 ಸಾರಿ 6 ಸಾರಿ ಮಲವಿಸರ್ಜನೆಗೆ ಹೋಗ್ಲಿಕ್ಕೆ ಶುರು ಮಾಡ್ತಾನೆ. ಆ ಒಂದು ಮಲವಿಸರ್ಜನೆಯಲ್ಲಿ ರಕ್ತವೂ ಬರಲಿಕ್ಕೆ ಶುರುವಾಗ್ತದೆ. ಆಗ ಅದು ಸಾಮಾನ್ಯವಾದ ಒಂದು ಪರಿಸ್ಥಿತಿ ಅಲ್ಲ, ಅದು ಕ್ಯಾನ್ಸರಿನ ಒಂದು ಲಕ್ಷಣವಿರಬಹುದು. ಸೊ ಹಾಗಾಗಿ ನಿಮ್ಮ ದೇಹಕ್ಕೆ ನಾರ್ಮಲ್ ಅಲ್ಲದೇ ಇರತಕ್ಕಂಥ ಒಂದು ಪರಿಸ್ಥಿತಿ, ಒಂದು ಸಂಗತಿ ಉಂಟಾದರೆ ಅದರಲ್ಲಿ ಏನೋ ತೊಂದರೆ ಇದೆ ಅಂತ ಅರ್ಥ. ಅದನ್ನು ನಾವು ಲಕ್ಷಣ ಅಂತ ಹೇಳ್ತೇವೆ. ಸೊ ಹೀಗಾಗಿ ಒಂದು ಲಕ್ಷಣ ಬಂದಾಗ ಆ ಲಕ್ಷಣದ ಕಾರಣ ಏನಿರಬಹುದು ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ. ಆ ಒಂದು ಕಾರಣಕ್ಕೋಸ್ಕರ ನೀವು ವೈದ್ಯರನ್ನ ಹೋಗಿ ಕೇಳ್ತೀರಾ, ಈ ಥರ ಆಗ್ತಿದೆ, ಏನು ಮಾಡ್ತಕ್ಕಂಥದ್ದು ಅಂತ. ಸೊ ಬಹಳ ಮುಖ್ಯ ಅಂತ ಹೇಳಿದರೆ ಆ ಲಕ್ಷಣಗಳನ್ನು ನಾವು ತಿಳಿದುಕೊಂಡು ಆ ಲಕ್ಷಣಗಳು ಇದ್ದಾಗ ವೈದ್ಯರನ್ನ ನೋಡ್ತಕ್ಕಂಥದ್ದು ಬಹಳ ಮುಖ್ಯವಾದ ವಿಚಾರ. ಸೊ ನೀವು ಈಗ ಕರುಳಿನ ಬಗ್ಗೆ ಮಾತನಾಡ್ತಿದ್ದೇವೆ. ಕರುಳು, ಗುದನಾಳ, ಗುದದ್ವಾರ, ಬಹಳಷ್ಟು ರೋಗಗಳು, ಸಾಮಾನ್ಯವಾದಂಥ ರೋಗಗಳು, ಯಾವುದನ್ನು ಮುಂಚೆ ಶಸ್ತ್ರತಜ್ಞರು ಅಂದರೆ ಜನರಲ್ ಸರ್ಜನ್ ಅಂತ ಏನು ಹೇಳ್ತಾ ಇದ್ದೇವೆ, ಸಾಮಾನ್ಯ ಶಸ್ತ್ರತಜ್ಞರು ಏನು ನೋಡ್ತಾ ಇದ್ರು, ಅದೆಲ್ಲ ಬಹಳಷ್ಟು ಈಗ ಸಬ್ ಸ್ಪೆಷಲೈಸ್ ಆಗಿದೆ, ಬಹಳಷ್ಟು ಸ್ಪೆಷಾಲಿಟಿ ಬೇಸ್ಡ್ ಆಗಿಬಿಟ್ಟಿದೆ. ಅದು ಮೂಲವ್ಯಾಧಿ ಇರಬಹುದು, ಫಿಷರ್ ಇರಬಹುದು, ಫಿಸ್ಚುಲಾ ಇರಬಹುದು, ಮಲಬದ್ಧತೆ ಇರಬಹುದು, ಯಥೇಚ್ಛವಾಗಿ ಬೇದಿಯಾಗ್ತಕ್ಕಂಥ ಒಂದು ಪರಿಸ್ಥಿತಿ ಇರಬಹುದು,
ಇರಿಟಬಲ್ ಬವಲ್ ಅಂತಹ ಒಂದು ಪರಿಸ್ಥಿತಿ ಇರಬಹುದು, ಮಲದಲ್ಲಿ ರಕ್ತ ಹೋಗತಕ್ಕಂಥ ಒಂದು ಪರಿಸ್ಥಿತಿ ಇರಬಹುದು, ಕ್ಯಾನ್ಸರ್ಸ್ ಇರಬಹುದು, ಮತ್ತು ನಾವು ಕರುಳಿನ ಬ್ಯಾನೆ ಅಂತ ಹೇಳ್ತೇವೆ, ಕೊಲೈಟಿಸ್ ಇರಬಹುದು. ಹೀಗೆ ವಿವಿಧ ರೀತಿಯ ತೊಂದರೆಗಳು ನಮ್ಮ ಕರುಳು ಮತ್ತು ಗುದನಾಳದ ಒಂದು ಕಾರಣದಿಂದ ಬರುವಂಥ ಸಾಧ್ಯತೆಗಳಿರ್ತದೆ. ಆ ಒಂದು ಸಾಧ್ಯತೆಗಳಿಗೆ ನೀವು ಹೇಳಿದ ರೀತಿ ಅದನ್ನು ಬಹಳಷ್ಟು ನಾವು ಮಾಡಿಕೊಂಡಿರ್ತಕ್ಕಂಥ ಒಂದು ಪರಿಸ್ಥಿತಿ ಇದು. ಇಂಗ್ಲೀಷ್ನಲ್ಲಿ ಒಂದು ಮಾತು ಹೇಳ್ತೇವೆ, ದ ಕಾಸ್ ಆ್ಯಂಡ್ ಕ್ಯೂರ್ ಫಾರ್ ಆಲ್ ದ ಏಲ್ಮೆಂಟ್ಸ್ ಲೈಸ್ ಇನ್ ದ ಮದರ್ ನೇಚರ್ ಅಂತ. ಅಂದರೆ ನಮಗೆ ಬರ್ತಕ್ಕಂಥ ಸರ್ವ ಕಾಯಿಲೆಗಳಿಗೂ ಈ ನಿಸರ್ಗ ಒಂದಲ್ಲ ಒಂದು ರೀತಿ ಕಾರಣ. ಆ ನಿಸರ್ಗವನ್ನು ನಾವು ಹೇಗೆ ಅಬ್ಯೂಸ್ ಮಾಡ್ತಿದ್ದೇವೆ, ಆ ನಿಸರ್ಗಕ್ಕೆ ನಾವು ಹೇಗೆ ತೊಂದರೆ ಕೊಡ್ತಿದ್ದೇವೆ, ಆ ಒಂದು ಕಾರಣದಿಂದ ಬರ್ತಕ್ಕಂಥ ಕಾಯಿಲೆಗಳು ಬಹಳಷ್ಟು ಇರ್ತದೆ. ಅದೇ ಒಂದು ಧ್ವನಿಯಲ್ಲಿ ಏನು ಹೇಳ್ತೇವೆ, ಇನ್ ದ ಸೇಮ್ ಟೋನ್, ದ ಕ್ಯೂರ್ ಫಾರ್ ಆಲ್ ದ ಏಲ್ಮೆಂಟ್ಸ್ ಆಲ್ಸೋ ಲೈಸ್ ಇನ್ ದ ಮದರ್ ನೇಚರ್. ಆ ಎಲ್ಲ ಕಾಯಿಲೆಗಳಿಗೂ ಮದ್ದು ಆ ಒಂದು ನಿಸರ್ಗದಲ್ಲೇ ಇದೆ. ಸೊ ನಾವು ಹಾಗಾಗಿ ಆ ನಿಸರ್ಗವನ್ನು ನೋಡ್ಕೋಬೇಕು. ಜೊತೆಗೆ ಆಗಿರ್ತಕ್ಕಂಥ ತೊಂದರೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಆಸ್ಪತ್ರೆಗಳಿಗೆ ಹೋಗಿ ಔಷಧಗಳಿರ್ಬೋದು, ಶಸ್ತ್ರಚಿಕಿತ್ಸೆ ಇರ್ಬೋದು ಮಾಡ್ಕೋಬೇಕಾಗ್ತದೆ. ಬಟ್ ಮೂಲತಃ ನಾವು ಆ ಒಂದು ನಿಸರ್ಗವನ್ನು ನೋಡ್ಕೋಬೇಕು. ನಮ್ಮ ದೇಹವನ್ನು, ಆ ಭಗವಂತ ಕೊಟ್ಟಿರ್ತಕ್ಕಂಥ ಈ ದೇಹವನ್ನು ನಾವು ಸರಿಯಾಗಿ ಕಾಪಾಡಿಕೊಳ್ಬೇಕಾಗುತ್ತೆ ಅಂತ ಅನ್ನೋದು ನನ್ನ ಅನಿಸಿಕೆ. ಉತ್ತಮ ಆರೋಗ್ಯಕ್ಕಾಗಿ ವೈದ್ಯರ ಸಲಹೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅಪೋಲೋ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಚಿಕಿತ್ಸೆಗಳ ಬಗ್ಗೆ ಮಾತನಾಡೋದಾದ್ರೆ, ಈಗ ಕೊಲೋರೆಕ್ಟರಲ್ಲಿ ಸಾಕಷ್ಟು ವಿವಿಧ ರೀತಿಯ ಆಪರೇಷನ್ಸ್ಗಳು ಕೂಡ ಆಗೋದನ್ನ ನಾವು ಗಮನಿಸಿರ್ತೀವಿ. ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಅಂತ ನೋಡೋದಾದ್ರೆ ಯಾವ್ಯಾವ ರೀತಿ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ಗಳಿದೆ, ಜೊತೆಗೆ ಕೋವಿಡ್-19 ಸಿಚುಯೇಷನ್ ಇರೋದ್ರಿಂದ ಇಂತಹ ಪ್ಯಾಂಡಮಿಕ್ ಟೈಮಲ್ಲಿ ಯಾವ ರೀತಿ ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರಿ? ಈಗ ಕೋಲೋರೆಕ್ಟಲ್ ಸರ್ಜರಿ ಅಥವಾ ಗುದನಾಳ, ದೊಡ್ಡ ಕರಳು ಮತ್ತು ಗುದದ್ವಾರದ ತೊಂದರೆಗಳೇನೆಲ್ಲ ಹೇಳಿದೆ ನಾನೀಗ, ಆ ಎಲ್ಲ ತೊಂದರೆಗಳಿಗೂ ಚಿಕಿತ್ಸೆ ಉಂಟು. ಆದರೆ ವೆರಿ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್, ಅದೇ ಒಂದು ತೊಂದರೆಯಾದಾಗ ಒಂದು ಸಿಂಪಲ್ ಆಪರೇಷನ್ ಇರ್ಬೋದು, ಬಟ್ ಆ ಸಿಂಪಲ್ ಆಪರೇಷನ್ ಅಥವಾ ಶಸ್ತ್ರಚಿಕಿತ್ಸೆಗೆ ಮಿಗಿಲಾಗಿ ಬೇರೆ ಏನೇನು ಮಾಡ್ತೇವೆ ಅಂತ ತಿಳ್ಕೊಳ್ಳೋಣ. ಉದಾಹರಣೆಗೆ ಫಿಸ್ಚುಲಾ ಅನ್ನೋದು ಬಹಳ ಸಾಮಾನ್ಯವಾದಂಥ ಒಂದು ತೊಂದರೆ. ಅದು ಹೆಣ್ಣು ಮಕ್ಕಳಲ್ಲಿ ಆದಾಗ ಅದು ಬಹಳ ಮುಜುಗರವಾದಂಥ ಒಂದು ಸಂಗತಿ. ಆ ಒಂದು ಗುದನಾಳದಿಂದ ಬರತಕ್ಕಂಥ ಮಲ ಯೋನಿದ್ವಾರದಿಂದ ಬರಲಿಕ್ಕೆ ಶುರುವಾದಾಗ ಅದು ಬಹಳ ಮುಜುಗರವಾಗತಕ್ಕಂಥ ಒಂದು ವಿಷಯ. ಬಟ್ ಆ ಒಂದು ಪರಿಸ್ಥಿತಿ ಸಾಮಾನ್ಯವಾಗಿ ಹೆರಿಗೆ ಆದ ನಂತರ ನಾವು ಆ ಹೆರಿಗೆ ಆಗುವಂಥ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿಗೆ ಗಾಯವಾದಾಗ ಫಿಸ್ಚುಲಾ ಆಗುವಂಥ ಒಂದು ಸಂಗತಿ ಇರ್ತದೆ. ಆ ಫಿಸ್ಚುಲಾಗಳನ್ನ ಟ್ರೀಟ್ ಮಾಡ್ತಕ್ಕಂಥ ಒಂದು ಎಕ್ಸ್ಪರ್ಟೀಸ್ ನಮ್ಮಲ್ಲಿದೆ. ಪ್ರತ್ಯೇಕವಾದಂತಹ ಒಂದು ಪ್ರೊಸೀಜರ್ಸ್ ಅಂತ ಏನು ಹೇಳ್ತೇವೆ, ಅದರಲ್ಲಿ ವಿ ಆರ್ ಆಲ್ ಸ್ಕಿಲ್ಡ್ ಆ್ಯಂಡ್ ಸ್ಪೆಷಲೈಸ್ಡ್. ಮತ್ತು ಹೆಮರಾಯ್ಡ್ಸ್ ಅಂತೂ ಬಹಳ ಸಾಮಾನ್ಯವಾಗಿ ಎಲ್ಲರೂ ನೋಡ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ. ಬಟ್ ರಿಕರೆಂಟ್ ಹೆಮರಾಯ್ಡ್ಸ್ ಇರಬಹುದು, ಅಥವಾ ಹೆಮರಾಯ್ಡ್ಸ್ ಜೊತೆಗೆ ಪ್ರೊಲ್ಯಾಪ್ಸ್ ಅಂತ ಹೇಳಿದರೆ ಗುದನಾಳ ತನ್ನಷ್ಟಕ್ಕೆ ತಾನು ಹೊರಗಡೆ ಬರ್ತಕ್ಕಂಥ ಒಂದು ಪರಿಸ್ಥಿತಿ. ನೋಡಿ, ಈಗ ನಾವು ಹೇಳ್ತೇವೆ ಇದು ಒಂದು ದೊಡ್ಡ ಕರುಳಿನ ಮತ್ತು ಗುದನಾಳದ ಮತ್ತು ಗುದದ್ವಾರದ ಒಂದು ಚಿತ್ರ. ನೋಡಿ, ಇದೆಲ್ಲ ಬಂದು ನಮ್ಮ ದೊಡ್ಡ ಕರುಳು ಬಲಭಾಗ, ದೊಡ್ಡ ಕರುಳಿನ ಬಲಭಾಗ, ಮಧ್ಯಭಾಗ, ಎಡಭಾಗ, ಗುದನಾಳ ಮತ್ತು ಗುದದ್ವಾರ. ಇದರಲ್ಲಿ ಬರ್ತಕ್ಕಂಥ ಎಲ್ಲ ತೊಂದರೆಗಳಿಗೂ ನಾವು ಚಿಕಿತ್ಸೆ ನೀಡ್ತೇವೆ. ಅಡ್ವಾನ್ಸ್ ಕ್ಯಾನ್ಸರ್ಸ್ ಅಂತ ಹೇಳ್ತೇವೆ. ನೋಡಿ, ಇಲ್ಲಿ ಪಾಲಿಪ್ಸ್ ಆ್ಯಂಡ್ ಕ್ಯಾನ್ಸರ್ಸ್ ಅಂತ ಹೇಳ್ತೇವೆ. ಅಂದರೆ ದುರ್ಮಾಂಸ, ಕರುಳಿನಲ್ಲಿ ಬೆಳೆಯತಕ್ಕಂಥ ದುರ್ಮಾಂಸ, ಅದನ್ನು ಕ್ಯಾನ್ಸರ್ ಅಂತೇವೆ. ಬಟ್ ಆ ದುರ್ಮಾಂಸ ಈ ಕರುಳನ್ನು ಬಿಟ್ಟು ಹೊರಗಡೆ ಹೋಗಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಾವು ಪೆರಿಟೋನಿಯಲ್ ಕ್ಯಾನ್ಸರ್ಸ್ ಅಂತ ಹೇಳ್ತೇವೆ. ಸೊ ಕ್ಯಾನ್ಸರ್ ಒಮ್ಮೆ ಹೋಗಿ ಮತ್ತೆ ಬಂದಾಗ ಅದನ್ನು ಟ್ರೀಟ್ ಮಾಡ್ತೇವೆ, ನಾವು ಅದಕ್ಕೆ ಚಿಕಿತ್ಸೆ ಕೊಡ್ತೇವೆ. ಈ ಒಂದು ಕ್ಯಾನ್ಸರ್ ಕರುಳನ್ನು ಬಿಟ್ಟು ಹೊರಗಡೆ ಹೋಗಿದ್ದರೆ ಅದಕ್ಕೂ ಚಿಕಿತ್ಸೆ ಕೊಡ್ತೇವೆ. ಮತ್ತು ಕೆಲವೊಮ್ಮೆ ಗುದನಾಳದ ಬಹಳ ಅತಿ ಕೆಳಗಡೆ ಲೋ ರೆಕ್ಟಲ್ ಕ್ಯಾನ್ಸರ್ಸ್ ಅಂತ ಹೇಳ್ತೇವೆ. ಈ ಗುದನಾಳದ ಕೆಳಗಡೆ ಕ್ಯಾನ್ಸರ್ ಬಂದಾಗ ಆ ಗುದನಾಳದ ಒಂದು ಮಾಂಸಖಂಡ ಏನಿರ್ತದೆ, ಗುದದ್ವಾರದ ಮಾಂಸಖಂಡ, ಅದನ್ನು ಏನಲ್ ಸ್ಫಿಂಕ್ಟರ್ ಅಂತೇವೆ. ಆ ಒಂದು ಗುದದ್ವಾರದ ಮಾಂಸಖಂಡದ ಹತ್ತಿರ ಈ ಕ್ಯಾನ್ಸರ್ ಇದ್ದರೆ ಬಹಳಷ್ಟು ಸಾರಿ ಅವರು ಗುದದ್ವಾರವನ್ನೇ ಕಳ್ಕೊಂಡು ಒಂದು ಪರ್ಮನೆಂಟ್ ಬ್ಯಾಗ್ ಅಥವಾ ಸ್ಟೋಮಾ ಅಂತ ಹೇಳ್ತೇವೆ, ಅದನ್ನು ಕೊಡುವಂಥ ಒಂದು ಪರಿಸ್ಥಿತಿ ಬರ್ತದೆ.
ಬಟ್ ನಾವು ನಮಗಿರ್ತಕ್ಕಂಥ ನಾಲೆಡ್ಜ್ ಆ್ಯಂಡ್ ಸ್ಕಿಲ್, ನಮ್ಮ ಪರಿಣತಿ ಏನಿದೆ ಆ ಒಂದು ಪರಿಣತಿಯನ್ನು ಉಪಯೋಗಿಸಿ ಆ ಒಂದು ಬ್ಯಾಗ್ ಇಲ್ಲದೆ ನಾವು ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತೇವೆ. ಇದನ್ನು ನಾವು ಆಂಗ್ಲ ಭಾಷೆಯಲ್ಲಿ ಸ್ಫಿಂಕ್ಟರ್ ಸೇವಿಂಗ್ ಸರ್ಜರಿ ಅಂತೇವೆ. ಅಂದರೆ ಆ ಗುದದ್ವಾರವನ್ನು ಉಳಿಸ್ತಕ್ಕಂಥ ಒಂದು ಪ್ರೊಸೀಜರ್, ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಕ್ಕಂಥ ಒಂದು ಪರಿಣತಿ ನಮ್ಮಲ್ಲಿದೆ. ಮತ್ತು ಈ ಗುದದ್ವಾರದ ಹತ್ರ ಕ್ಯಾನ್ಸರ್ ಬಹಳ ದೊಡ್ಡದಾಗಿ ಬೆಳೆದಾಗ ನಾವು ಆ ಪೆಲ್ವಿಕ್ ಫ್ಲೋರ್, ಗುದದ್ವಾರದ ಸುತ್ತಮುತ್ತ ಇರತಕ್ಕಂಥ ಮಾಂಸಖಂಡಗಳನ್ನು ತೆಗೆದು ಈ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಕ್ಕಂಥ ಒಂದು ಅವಕಾಶ ಕೂಡ ನಮ್ಮಲ್ಲಿರ್ತದೆ. ಆ ಒಂದು ಪರಿಣತಿ ನಮ್ಮಲ್ಲಿದೆ. ಅದನ್ನು ಈ ಲೇಪ್ ಅಂತೇವೆ, ಅಂದರೆ ಎಕ್ಸ್ಟೆಂಡೆಡ್ ಲಿವೇಟರ್ ಆಬ್ಡೊಮಿನೋ ಪೆರಿನಿಯಲ್ ರಿಸೆಕ್ಷನ್ ಅಂತ ಹೇಳ್ತೇವೆ ಆಂಗ್ಲ ಭಾಷೆಯಲ್ಲಿ. ಅಂದರೆ ಅಲ್ಲಿರ್ತಕ್ಕಂಥ ಮಾಂಸಖಂಡಗಳನ್ನು ತೆಗೆದು ಈ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ. ಈಗ ನಮಗೆ ವಾಟ್ ಎಸ್ ಕಮ್ ಎಸ್ ಎ ಬೂನ್, ಅಂದರೆ ಒಂದು ವರವಾಗಿ ಏನು ಬಂದಿದೆ ಅಂತ ಹೇಳಿದರೆ ಈ ರೋಬೋಟ್ ಅನ್ನೋದು ಒಂದು ಆಟ ಆಡುವಂತಹ ಒಂದು ಟೂಲ್. ಆ ಒಂದು ರೋಬೋಟ್ನಿಂದ ಬಹಳಷ್ಟು ಕೆಲಸಗಳನ್ನು ನಾವು ಸರಾಗವಾಗಿ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಉಂಟಾಗಿದೆ. ಬಹಳಷ್ಟು ಜನಗಳು ಪ್ಲೇ ರೋಬೋಟ್ಸ್ ನೋಡಿರ್ತೀರ, ಆದರೆ ಮೆಡಿಕಲ್ ರೋಬೋಟ್ಸ್ ಏನಿದೆ, ರೊಬಾಟಿಕ್ ಶಸ್ತ್ರಚಿಕಿತ್ಸೆ, ಇದು ಆ ಒಂದು ಕಾರ್ಯವನ್ನು ಬಹಳ ಸೊಗಸಾಗಿ ಮಾಡಿಕೊಡ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಉಂಟು ಮಾಡಿದೆ. ಸೊ ಹಾಗಾಗಿ ವಿ ಡು ಪೆರಿಟೋನಿಯಲ್ ಕ್ಯಾನ್ಸರ್ಸ್, ಅಂದರೆ ಕ್ಯಾನ್ಸರ್ನೆಲ್ಲ ತೆಗೆದು ಒಳಗಡೆ ನಾವು ಕೀಮೋಥೆರಪಿ ಹಾಕಿ ಮತ್ತೆ ಒಂದು ಕರಳನ್ನು ಜೋಡಣೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಮಾಡ್ತೇವೆ. ಅದನ್ನು ಸೈಟೋ ರಿಡಕ್ಟಿವ್ ಸರ್ಜರಿ ಅಂತ ಹೇಳ್ತೇವೆ. ಅದಾದ ನಂತರ ಹೈಪೆಕ್ ಥೆರಪಿ ಅಂತ ಕೀಮೋಥೆರಪಿ ಕೊಡ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಕೂಡ ನಾವು ಬಹಳ ಹೆದರಿಸ್ತೇವೆ ಮತ್ತು ಅದನ್ನು ಮಾಡ್ತೇವೆ. ಅದು ಒಂದು. ಎರಡನೇದು ರಿಕರೆಂಟ್ ಕೊಲಾನಿಕ್ ಕ್ಯಾನ್ಸರ್ಸ್, ಅಂದರೆ ಕ್ಯಾನ್ಸರ್ ಬಂದು ಹೋಗಿ ಮತ್ತೆ ಬಂದಾಗ ಅದನ್ನು ನಾವು ತೆಗೆಯತಕ್ಕಂಥ ಒಂದು ಕೆಲಸ ಮಾಡ್ತೇವೆ. ಲೋಕಲಿ ಅಡ್ವಾನ್ಸ್ಡ್ ಕೊಲಾನಿಕ್ ಆ್ಯಂಡ್ ರೆಕ್ಟಲ್ ಕ್ಯಾನ್ಸರ್ಸ್ ಅಂತೇವೆ. ಅಂದರೆ ಅಲ್ಲೇ ಬೆಳೆದು ಹೆಮ್ಮರವಾಗಿ ಬೆಳೆದಿರ್ತಕ್ಕಂಥ ದುರ್ಮಾಂಸವನ್ನು ತೆಗೆಯತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಕೂಡ ನಾವು ಮಾಡ್ತೇವೆ. ಮತ್ತು ಗುದನಾಳದ ಮತ್ತು ಗುದದ್ವಾರದಲ್ಲಿ ಕ್ಯಾನ್ಸರ್ ಆದಾಗ ಗುದದ್ವಾರವನ್ನು ಕಳೆದುಕೊಳ್ಳದೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ನಾವು ಅವರಿಗೆ ಅವರ ಗುದದ್ವಾರವನ್ನು ಉಳಿಸಿಕೊಡ್ತೇವೆ. ಇದನ್ನು ನಾವು ಸ್ಫಿಂಕ್ಟರ್ ಸೇವಿಂಗ್ ಸರ್ಜರಿ ಅಂತೇವೆ. ಇದನ್ನೆಲ್ಲ ರೋಬೋಟ್ ಬಳಸಿಕೊಂಡು ಮಾಡ್ತಕ್ಕಂಥ ಒಂದು ಅವಕಾಶ ನಮ್ಮ ಅಪೋಲೋ ಆಸ್ಪತ್ರೆಯಲ್ಲಿದೆ. ಮತ್ತು ಈ ಒಂದು ವಿಷಯ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಿದೆ. ಐ ಆಮ್ ವೆರಿ ಪ್ರಿವಿಲೇಜ್ ಟು ಸೇ ದಟ್ ವಿ ಆರ್ ಒನ್ ಆಫ್ ದ ಫಸ್ಟ್ ಸೆಂಟರ್ಸ್ which is actually been accredited by the European Association of Colorectal Surgery Robotic, EACS ಅಂತ ಹೇಳ್ತೇವೆ. ಆ EACSನ ಒಂದು ಸಂಸ್ಥೆ ಏನಿದೆ ಅದು ನನಗೆ ಈ ರೊಬಾಟಿಕ್ ಒಂದು ಟ್ರೈನಿಂಗ್ನಲ್ಲಿ ಇಟ್ ಹಸ್ ಗಿವನ್ ಮಿ ಅಕ್ರಿಡಿಟೇಷನ್ ಆ್ಯಂಡ್ ಐ ಆಮ್ ವೆರಿ ಹಂಬಲ್ ಟು ಸೇ ಐ ಆಮ್ ದ ಫಸ್ಟ್ ಸರ್ಜನ್ ಟು ಹ್ಯಾವ್ ಬೀನ್ ಅಕ್ರಿಡಿಟೆಡ್ ಫ್ರಮ್ EACS. ಸೊ ಹಾಗಾಗಿ ನಮಗೆ ಅವಕಾಶಗಳುಂಟು, ಆ ಒಂದು ಜ್ಞಾನ ಉಂಟು, ಆ ಒಂದು ಕರಕುಶಲ ಏನು ಹೇಳ್ತೇವೆ ನಾವು, ಆ ಒಂದು ಸ್ಕಿಲ್ ಉಂಟು, ಮತ್ತು ಅದನ್ನು ಸಪೋರ್ಟ್ ಮಾಡಲಿಕ್ಕೆ ಅಪೋಲೋ ಆಸ್ಪತ್ರೆ ಅಂತ ಸಂಸ್ಥೆ ಉಂಟು. ಹಾಗಾಗಿ ವಿ ಆರ್ ಡೂಯಿಂಗ್ ಎ ರೀಸನಬಲಿ ಗುಡ್ ಜಾಬ್ ಟು ಗೆಟ್ ಗುಡ್ ಔಟ್ಕಮ್ಸ್ ಟು ಆರ್ ಪೇಷಂಟ್ಸ್. ನಮ್ಮ ಒಂದು ರೋಗಿಗಳಿಗೆ ಅವರು ಬೇರೆ ದೇಶಕ್ಕೆ ಹೋಗಿ ಮಾಡಿಸ್ಕೊಂಡು ಬರ್ತಕ್ಕಂಥ ಒಂದು ಪರಿಸ್ಥಿತಿ ಇಲ್ಲದೆ ನಮ್ಮಲ್ಲೇ ಇದೆ, ಬೆಂಗಳೂರಿನಲ್ಲೇ ಈ ಒಂದು ಶಸ್ತ್ರಚಿಕಿತ್ಸೆಗಳನ್ನು ನಾವು ಮಾಡ್ತಿದ್ದೇವೆ. ಕೆಲವೊಂದು ಸೈಲೆಂಟ್ ಸಿಂಪ್ಟಮ್ಸ್ ಇರುತ್ತೆ, ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತಾರೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಹೋಗಿ ಶಸ್ತ್ರಚಿಕಿತ್ಸೆ ಲೆವೆಲ್ಗೆ ಬಂದಾಗ ಅವರಿಗೆ ಗೊತ್ತಾಗುತ್ತೆ. ಈ ಸೈಲೆಂಟ್ ಸಿಂಪ್ಟಮ್ಸ್ಗಳನ್ನ ತಿಳ್ಕೊಳ್ಳೋದು ಹೇಗೆ? ಅಂದ್ರೆ ಈಗ ಕರುಣಲ್ಲಿ ಆಗ್ತಕ್ಕಂಥ ಒಂದಷ್ಟು ಬದಲಾವಣೆಗಳನ್ನ ಸೂಕ್ಷ್ಮವಾಗಿ ಗಮನಿಸೋದು ಹೇಗೆ ಅಂತೇಳಿ. ಸೊ ಇದ್ರ ಬಗ್ಗೆ ನಾನು ಸ್ವಲ್ಪ ವಿಚಾರಣೆ ಮಾಡಿದ್ದೆ ಸ್ವಲ್ಪ ಹೊತ್ತು ಹಿಂದೆ. ಇದನ್ನು ಲಕ್ಷಣ ಅಂತ ಕೇಳ್ತಾ ಇದ್ದೀರಾ ನೀವು. ನೀವೇನು ಮಾಡ್ತಿದ್ದೀರಾ? ವಾಟ್ ಆರ್ ಸೈಲೆಂಟ್ ಸಿಂಪ್ಟಮ್ಸ್? ಬಹಳಷ್ಟು ಗಲಾಟೆ ಮಾಡದೆ ಈ ಲಕ್ಷಣಗಳು ಹೇಗೆ ನಮಗೆ ಕಾಣ್ತವೆ ಅಂತ ಕೇಳ್ತಾ ಇದ್ದೀರಾ. ಸಾಮಾನ್ಯವಾಗಿ ನಮ್ಮ ಜೀವನ, ಊಟ ಮಾಡ್ತೇವೆ, ಓಡಾಡ್ತಿರ್ತೇವೆ, ಮಲಮೂತ್ರಕ್ಕೆ ಹೋಗಿ ಬರ್ತಿರ್ತೇವೆ, ಒಂದು ದಿನನಿತ್ಯದ ಒಂದು ಜೀವನ ಸಾಕ್ತಿರ್ತದೆ. ಅದರಲ್ಲಿ ನಾವು ಏನೂ ಬದಲಾವಣೆ ತರದೆ ಆ ಒಂದು ದೇಹದ ಕಾರ್ಯಗಳಲ್ಲಿ ಬದಲಾವಣೆ ಆದರೆ ಆ ಬದಲಾವಣೆ ಯಾವ ಒಂದು ಕಾರಣದಿಂದ ಆಗಿದೆ ಅನ್ನೋದನ್ನು ಯೋಚನೆ ಮಾಡಬೇಕು. ನಮ್ಮ ದೇಹದ ನಾರ್ಮ್ಯಾಲಿಟಿ ಅಂತ ಏನಿದೆ, ನಮ್ಮ ದೇಹ ಹೇಗೆ ನಡ್ಕೊಂಡು ಹೋಗ್ತಾ ಇದೆ, ಅದರಲ್ಲಿ ಸ್ವಲ್ಪ ಬದಲಾವಣೆ ಕಂಡು ಬಂದರೆ ಅದಕ್ಕೆ ಒಂದು ಕಾರಣವನ್ನು ನಾವು ಹುಡುಕ್ಲಿಕ್ಕೆ ಆಗಲಿಲ್ಲ ಅಂತಂದರೆ ನೀವು ವೈದ್ಯರನ್ನ ಹೋಗಿ ನೋಡಬೇಕು. ಹಾಗಾಗಿ ಇಫ್ ಯು ಆರ್ ಕನ್ಸರ್ನ್ಡ್ ದಟ್ ನಿಮ್ಮ ದೇಹದಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ, ನಿಮ್ಮ ಅಭ್ಯಾಸಗಳಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ, ಕೆಮ್ಮಿನಲ್ಲಿ ರಕ್ತ, ತೂಕ ಕಳೆದುಕೊಳ್ತಕ್ಕಂಥ ಒಂದು ವಿಚಾರ, ಕೆಮ್ಮಿನಲ್ಲಿ ರಕ್ತ ಬರ್ತಕ್ಕಂಥ ಒಂದು ವಿಚಾರ, ಊಟ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಒಂದು ವಿಚಾರ, ಗುದನಾಳ ಅಥವಾ ಮಲದಲ್ಲಿ ರಕ್ತ ಹೋಗ್ತಕ್ಕಂಥ ವಿಚಾರ, ಮೂತ್ರದಲ್ಲಿ ರಕ್ತ ಹೋಗ್ತಕ್ಕಂಥ ವಿಚಾರ, ಮತ್ತು ಕಾರಣವಿಲ್ಲದೆ ಯೋನಿದ್ವಾರದಲ್ಲಿ ರಕ್ತ ಹೋಗ್ತಕ್ಕಂಥ ವಿಚಾರ, ಲಂಪ್ಸ್ ಆ್ಯಂಡ್ ಬಂಪ್ಸ್ ಅಂತ ಹೇಳ್ತೇವೆ. ಅಂದರೆ
ಗಂತುಗಳು ಬರ್ತಕ್ಕಂಥ ವಿಷಯ ಇವೆಲ್ಲ ಆದಾಗ ನೀವು ಹೋಗಿ ವೈದ್ಯರನ್ನ ಕಾಣಬೇಕು. ಕಂಡಾಗ ಆ ಒಂದು ಲಕ್ಷಣಗಳಿಗೆ ಕಾರಣ ಏನು ಎಂಬುದನ್ನು ಹುಡುಕ್ತಾರೆ. ವಿನಾಕಾರಣ ಈ ರೀತಿ ತಮಗೆ ನಾರ್ಮಲ್ ಆಗದೇ ಇರತಕ್ಕಂಥ ಲಕ್ಷಣಗಳು ಬಂದಾಗ ವೈದ್ಯರನ್ನ ಹೋಗಿ ಕಾಣಬೇಕಾದದ್ದು ಬಹಳ ಮುಖ್ಯವಾದ ಸಂಗತಿ. ಸೊ ದ ಲಾಂಗ್ ಆ್ಯಂಡ್ ಶಾರ್ಟ್ ಆನ್ಸರ್ ಫಾರ್ ಯುವರ್ ಕ್ವೆಶ್ಚನ್, ಅಥವಾ ತಮ್ಮ ಒಂದು ಪ್ರಶ್ನೆಗೆ ಉತ್ತರ ಏನು ಅಂತ ಹೇಳಿದ್ರೆ, ತಮಗೆ ಇದು ಯಾಕೋ ಸರಿ ಇಲ್ವೋ, ನನ್ನ ದೇಹಕ್ಕೆ ಇದು ಸರಿಯಾದ ಒಂದು ರೀತಿ ನೀತಿ ಬದ್ಧತೆ ಅಲ್ಲ ಅಂತ ನಿಮಗೆ ಒಂದು ಸಂದೇಹ ಬಂದರೆ ಯು ಶುಡ್ ಗೋ ಆ್ಯಂಡ್ ಸಿ ಎ ಡಾಕ್ಟರ್. ದಟ್ ಇಸ್ ವಾಟ್ ಐ ವುಡ್ ಸೇ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರೆ. ಲೈಫ್ ಸ್ಟೈಲ್ ಅನ್ನು ತುಂಬಾ ಇಂಪಾರ್ಟೆಂಟ್. ತುಂಬ ಜನ ಲೈಫ್ ಸ್ಟೈಲ್ನ ತುಂಬ ನೆಗ್ಲೆಕ್ಟ್ ಮಾಡೋದ್ರಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಅವ್ರನ್ನ ಬಾಧಿಸುತ್ತೆ. ಈ ಒಂದು ವಿಚಾರಕ್ಕೆ ಬರೋದಾದ್ರೆ, ಕೊಲೊರೆಕ್ಟಲ್ ವಿಚಾರಕ್ಕೆ ಬರೋದಾದರೆ, ಲೈಫ್ ಸ್ಟೈಲ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀರಿ? ಜೊತೆಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಯಾವ ರೀತಿ ತೆಗೆದುಕೊಳ್ಬೇಕು? ಜೀವನ ಶೈಲಿ, ನಮ್ಮ ಕಾಯಿಲೆಗಳ ಮೇಲೆ ನಮ್ಮ ಜೀವನ ಶೈಲಿಯ ಒಂದು ರೋಲ್ ಅಂತ ಏನು ಹೇಳ್ತೇವೆ, ಏನು ಅಂತ ನೀವು ಕೇಳ್ತಿದ್ದೀರಾ, ಬಹಳ ಮುಖ್ಯ. ಮದರ್ ನೇಚರ್, ಆ ತಾಯಿ ನಿಸರ್ಗವನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು. ನಮ್ಮ ದೇಹವನ್ನು ಆರೋಗ್ಯವಾಗಿ ಇಟ್ಕೋಬೇಕು. ಅಂದರೆ ಮೂಲತಃ ಶುದ್ಧ ತರಕಾರಿ, ಒಳ್ಳೆಯ ಊಟ, ಆಹಾರ, ಅದರ ಜೊತೆಗೆ ವ್ಯಾಯಾಮ. ದೇಹವನ್ನು ದಂಡಿಸಬೇಕು. ದೇಹವನ್ನು ನಾವು ದಂಡಿಸಿದಾಗ ಯಥೇಚ್ಛವಾಗಿರ್ತಕ್ಕಂಥ ಕ್ಯಾಲರೀಸ್ ಕರಗುತ್ತದೆ. ಸೊ ಆರೋಗ್ಯವಾದ ಊಟ, ದೇಹವನ್ನು ದಂಡಿಸ್ತಕ್ಕಂಥ ಒಂದು ವ್ಯಾಯಾಮ ಪ್ರಕ್ರಿಯೆ, ಮತ್ತು ಮನಸ್ಸಿಗೆ ತಲ್ಲಣವಾಗತಕ್ಕಂಥ ಒಂದು ವ್ಯಾಯಾಮ, ಅದು ನಿಮ್ಮ ಯೋಗ ಇರ್ಬೋದು, ನಿಮ್ಮ ಮೆಡಿಟೇಷನ್ ಇರ್ಬೋದು, ನಿಮ್ಮ ಪ್ರೇಯರ್ಸ್ ಅಥವಾ ಪ್ರಾರ್ಥನೆಗಳಿರ್ಬೋದು. ಇದನ್ನೆಲ್ಲ ಸರಾಗವಾಗಿ ಮಾಡ್ಕೊಂಡು ಹೋಗಿ ನಿಮ್ಮ ಕೆಂಪು ಮಾಂಸ, ರೆಡ್ ಮೀಟ್, ಅದನ್ನು ಕಡಿಮೆ ಮಾಡಿ, ಹೊರಗೆ ತಿನ್ನತಕ್ಕಂಥ ಒಂದು ಅಭ್ಯಾಸಗಳನ್ನ ಕಡಿಮೆ ಮಾಡಿ, ದೇಹದ ಮೇಲಿರ್ತಕ್ಕಂಥ ತೂಕವನ್ನು ಕಡಿಮೆ ಮಾಡಿ, ಸಿಗರೇಟು, ಆಲ್ಕೋಹಾಲ್ ಅಂದರೆ ಮದ್ಯಪಾನ, ಧೂಮಪಾನವನ್ನು ಕಡಿಮೆ ಮಾಡಿ, ನಮ್ಮ ತಾತ ಮುತ್ತಾತಂದರು ಹೇಗೆ ಜೀವನವನ್ನು ಸರಳವಾಗಿ ನಡೆಸ್ಕೊಂಡು ಬರ್ತಿದ್ರು, ಆ ಒಂದು ಸರಳತೆಯನ್ನು ನಾವು ಅಡ್ಯಾಪ್ಟ್ ಮಾಡಿಕೊಂಡ್ರೆ, ನಾವು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ, ನಮಗಿರತಕ್ಕಂಥ ಅರ್ಧ ತೊಂದರೆಗಳು ತಮ್ಮಷ್ಟು ತಾವೇ ಕಡಿಮೆ ಆಗಿ ಹೋಗ್ತವೆ ಅಂತ ಹೇಳ್ತಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಧನ್ಯವಾದ ತಮಗೆ. ಧನ್ಯವಾದಗಳು. ವೀಕ್ಷಕರೇ, ಇದುವೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತೀರಿ TV9. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಪೋಲೋ ಹಾಸ್ಪಿಟಲ್ಸ್.